ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ಟಿಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ IPPB ಮೊಬೈಲ್ ಬ್ಯಾಂಕಿಂಗ್ ಆಕ್ಟಿವೇಶನ್ ಆಗಿ ರಿಜಿಸ್ಟರ್ನ ನೀವು ಯಾವ ರೀತಿಯಾಗಿ ಆಗೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕಲ್ಲಿ ಮೊಬೈಲ್ ಬ್ಯಾಂಕಿಂಗ್ಗೆ ಯಾವ ರೀತಿಯಾಗಿ ನೀವು ಹೊಸದಾಗಿ ನಿಮ್ಮ ಮೊಬೈಲಲ್ಲಿ ರಿಜಿಸ್ಟರ್ ಆಗ್ಬೋದು, ಹಾಗೆ ನಿಮ್ಮ ಮೊಬೈಲಲ್ಲಿ ಕೂಡ ನೀವು ಟ್ರಾನ್ಸಾಕ್ಷನ್ ಹಾಗೆ ಮನಿ ಟ್ರಾನ್ಸ್ಫರ್ ಇರ್ಬೋದು, ದುಡ್ಡನ್ನು ನೀವು ತೆಗೆದುಕೊಳ್ಬೋದು. ಯಾವ ರೀತಿಯಾಗಿ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ನೀವು ಪ್ಲೇಸ್ಟೋರಿಗೆ ಬಂದುಬಿಟ್ಟು IPPB ಮೊಬೈಲ್ ಬ್ಯಾಂಕಿಂಗ್ ಅಂತ ಸರ್ಚ್ನ ಮಾಡಿದರೆ ನಿಮಗೆ ಈ ಒಂದು ಆ್ಯಪ್ ಸಿಗುತ್ತೆ. ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ. ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ಮೊಬೈಲ್ ಬ್ಯಾಂಕಿಂಗ್, ಇದು ಅಫಿಷಿಯಲ್ ಇಂಡಿಯನ್ ಪೋಸ್ಟ್ ಅವರ ಆ್ಯಪ್ ಆಗಿರುತ್ತೆ. ಅದನ್ನು ನಾನು ಈಗ ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ನೋಡ್ಬೋದು ಇನ್ಸ್ಟಾಲ್ ಆಗಿದೆ. ನಂತರ ಈಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು. ನಂತರ ನಿಮಗೆ ಓಪನ್ ಮಾಡಿದರೆ ಇಲ್ಲಿ ಪರ್ಮಿಷನ್ ಎಲ್ಲ ಕೇಳುತ್ತೆ, ನೀವೆಲ್ಲದಕ್ಕೂ ಅಲೋ ಮಾಡಿ ನೋಡ್ಬೋದು. ನಂತರ ನೋಡ್ಬೋದು ಇಲ್ಲಿ ಲೋಡ್ ಆಗ್ತಾ ಇದೆ. ನಂತರ ನಿಮಗೆ ಇಲ್ಲಿ ಲೊಕೇಶನ್ ಕೇಳುತ್ತೆ, ಅದನ್ನು ಕೂಡ ನೀವು ಅಲೋ ಮಾಡ್ಕೊಳ್ಳಿ. ನಂತರ ನೀವು ಅಲ್ಲಿ ಲಾಗಿನ್ ನೌ ಮೇಲೆ ಕ್ಲಿಕ್ನ ಮಾಡ್ಕೊಳ್ಬೇಕಾಗತ್ತೆ. ನೋಡ್ಬೋದು ಲಾಗಿನ್ ನೌ ಮೇಲೆ ಕ್ಲಿಕ್ನ ಮಾಡಿ. ಬ್ಯಾಕ್ ಹೋಗಿದೆ. ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ಬೋದು ಮತ್ತೊಮ್ಮೆ ನೀವು ಅಲೋ ಕೊಟ್ಬಿಡಿ, ಏನೇನೆಲ್ಲ ಕೇಳುತ್ತೆ ಅದನ್ನೆಲ್ಲ ಅಲೋ ಕೊಟ್ಬಿಡಿ. ನಂತರ ನಿಮಗೆ ಇಲ್ಲಿ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಇಲ್ಲಿ ನಿಮ್ಮ ಮೊಬೈಲ್ ಸಿಮ್ ತೋರಿಸುತ್ತೆ, ಸಿಮ್ 1 ಸಿಮ್ 2 ಅಂತಂದರೆ ನಿಮ್ಮ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕಲ್ಲಿ ನಿಮ್ಮ ಒಂದು ಪೋಸ್ಟ್ ಆಫೀಸ್ ಬ್ಯಾಂಕ್ ಅಕೌಂಟಲ್ಲಿ ನಿಮ್ಮ ಒಂದು ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ನೋಡಿ, ಅದನ್ನು ನಿಮ್ಮ ಮೊಬೈಲ್ಗೆ ಹಾಕಿರಬೇಕಾಗತ್ತೆ, ನಿಮ್ಮ ಮೊಬೈಲ್ಗೆ ಇರಬೇಕಾಗತ್ತೆ ಆ ಸಿಮ್. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಸಿಮ್ 1 2 ಅಂತ. ನಂತರ ಕೆಳಗಡೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿ. ನಂತರ ಸ್ಟಾರ್ಟ್ SMS ವೆರಿಫಿಕೇಷನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡ್ಕೊಂಡ್ರೆ ಲೋಡ್ ಆಗ್ತಾಯಿದೆ ನೋಡ್ಬೋದು. ನಂತರ ನೀವು ಇಲ್ಲಿ ಅಲೋ ಮೇಲೆ ಕೊಟ್ಬಿಡಿ. ನಂತರ ನೀವು ಇಲ್ಲಿ ನೋಡ್ತಿರ್ಬೋದು ವೆರಿಫಿಕೇಷನ್ ಇನಿಷಿಯೇಟೆಡ್ ಅಂತ ಬರ್ತಾಯಿದೆ. ಅಂತಂದರೆ ವೆರಿಫಿಕೇಷನ್ ಆಗ್ತಾಯಿದೆ. ನಿಮ್ಮ ಒಂದು ಲಿಂಕ್ ಇರೋ ಮೊಬೈಲ್ ನಂಬರಿಂದ ರೀಚಾರ್ಜ್ ಇರಬೇಕಾಗತ್ತೆ. ನಿಮ್ಮ ಮೊಬೈಲಿಂದ ಆಟೋಮೆಟಿಕ್ ಮೆಸೇಜ್ ಸೆಂಡ್ ಆಗುತ್ತೆ. ಮೆಸೇಜ್ ಸೆಂಡ್ ಆಗಲಿಕ್ಕೆ ನಿಮಗೆ ಒಂದು ರೀಚಾರ್ಜ್ ಇರಬೇಕಾಗತ್ತೆ. ಸೊ ನೋಡ್ಬೋದು ನೀವು ವೆರಿಫಿಕೇಷನ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಬ್ಯಾಕ್ ಹೋಗಬೇಡಿ, ಅದು ಆಟೋಮೆಟಿಕ್ ಆಗ್ತಾಯಿದೆ ನೋಡ್ಬೋದು. 3 ಸ್ಟೆಪ್ ಕಂಪ್ಲೀಟ್ ಆಗಬೇಕಾಗುತ್ತೆ, 3 ಮೆಸೇಜ್ ಹೋಗುತ್ತೆ ನಿಮ್ಮ ಮೊಬೈಲಿಂದ, ನಿಮ್ಮ ಆ ಒಂದು ಲಿಂಕ್ ಇರೋ ಸಿಮ್ನಿಂದ. ನೋಡ್ಬೋದು ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ವೆರಿಫಿಕೇಷನ್ ಆದ ತಕ್ಷಣ ನೀವಲ್ಲಿ ಡೀಟೇಲ್ಸ್ ಹಾಕ್ಕೊಳ್ಬೇಕಾಗತ್ತೆ. ಸೊ ನಿಮ್ಮ ಒಂದು ಪೋಸ್ಟ್ ಆಫೀಸ್ ಅಕೌಂಟ್ ನಂಬರ್ ಹಾಗೆ ಕಸ್ಟಮರ್ ID ಅಂತ ನಿಮ್ಮ ಒಂದು ಪಾಸ್ಬುಕ್ಕಲ್ಲಿ ಇರುತ್ತೆ ನೋಡ್ಬೋದು. ಕಸ್ಟಮರ್ ID ಅಥವಾ CIF ID ಅಂತ ಇರುತ್ತೆ. ನಂತರ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ, ಆಧಾರ್ ಕಾರ್ಡಲ್ಲಿರೋ ಡೇಟ್ ಆಫ್ ಬರ್ತ್ನ ಹಾಕ್ಕೊಳ್ಳಿ, ಹಾಗೆ ಪಾಸ್ಬುಕ್ಕಲ್ಲಿ ಇರೋ ಡೇಟ್ ಆಫ್ ಬರ್ತ್ನೂ ಕೂಡ ಹಾಕ್ಕೊಳ್ಬೋದು. ನಿಮ್ಮ ಮೊಬೈಲ್ ನಂಬರಲ್ಲಿ ಆಟೋಮೆಟಿಕ್ ಆಗಿರುತ್ತೆ. ಸೊ ಅದನ್ನು ನೀವೇನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನೆಲ್ಲ ಡೀಟೇಲ್ಸ್ ಹಾಕ್ಕೊಳ್ಬೇಕಾಗುತ್ತೆ. ನಂತರ ಕೆಳಗಡೆ ರಿಜಿಸ್ಟರ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ನಾನು ಕೂಡ ಈಗ ಡೀಟೇಲ್ಸ್ ಹಾಕ್ತಾಯಿದ್ದೀನಿ. ನೀವಿಲ್ಲಿ ನೋಡ್ಬೋದು ಡೀಟೇಲ್ಸ್ ಹಾಕಿಬಿಟ್ಟು ನಾನು ರಿಜಿಸ್ಟರ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ತಾ ಇದ್ದೀನಿ. ನಂತರ ನೀವು ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ MPIN ಸೆಟ್ ಮಾಡಲಿಕ್ಕೆ ಕೇಳ್ತಾ ಇದೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ, ನೀವು ನೆನ್ಪಿಟ್ಕೊಳ್ಬೇಕು. ನೀವು ಯಾವುದಾದ್ರೂ 4 ಡಿಜಿಟ್ MPINನ ಕ್ರಿಯೇಟ್ ಮಾಡ್ಕೊಳ್ಳಿ, ಯಾವುದಾದ್ರೂ ಆಗುತ್ತೆ, ನೀವು ನೆನ್ಪಿಟ್ಕೊಳ್ಬೇಕು. ಅದನ್ನು ಹಾಕಿಬಿಟ್ಟು ನಂತರ ರೀಎಂಟ್ರ್ ಇನ್ನೊಮ್ಮೆ ಮತ್ತೊಂದು ಸರಿ ಹಾಕಿ, ನಂತರ ಕೆಳಗಡೆ ಸೆಟ್ MPIN ಮೇಲೆ ಕ್ಲಿಕ್ನ ಮಾಡಿದರೆ ಆಯಿತು. ನಂತರ ಇಲ್ಲಿ ಈ ರೀತಿ ಒಂದು ಬರುತ್ತೆ, ಕೆಳಗಡೆ ಸ್ಕಿಪ್ ಆ್ಯಂಡ್ ಪ್ರೊಸೀಡ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿದರೆ ನೋಡ್ಬೋದು ನಿಮ್ಮ ಒಂದು ಮೊಬೈಲ್ ನಂಬರಿಗೆ OTP ಬರುತ್ತೆ. ಅದನ್ನು ನೀವು ಇಲ್ಲಿ ಆಟೋಮೆಟಿಕ್ ವೆರಿಫಿಕೇಷನ್ ಆಗುತ್ತೆ, ಅದನ್ನು ನೀವು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ನೋಡ್ಬೋದು OTP ಆಟೋಮೆಟಿಕ್ ಆದ ತಕ್ಷಣ ನೋಡ್ಬೋದು ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬರ್ತದೆ. ನಂತರ ಲಾಗಿನ್ ನೌ ಮೇಲೆ ಕ್ಲಿಕ್ನ ಮಾಡಿ. ಆ MPIN ಸೆಟ್ ಮಾಡಿರ್ತೀರಿ ನೋಡಿ, ಅದನ್ನು ನೀವು ಹಾಕ್ಬಿಟ್ರೆ ಆಯಿತು, ಡೈರೆಕ್ಟಾಗಿ ಓಪನ್ ಆಗುತ್ತೆ. ಈ ರೀತಿಯಾಗಿ ನೀವು ಇದರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೋದು. ನೋಡ್ಬೋದು ನಿಮ್ಮ ಒಂದು ಅಕೌಂಟ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗಿ ಓಪನ್ ಆಗುತ್ತೆ. ಸೊ ನೀವಿಲ್ಲಿ ನೋಡ್ತಿರ್ಬೋದು, ನಿಮ್ಗೆ ಇದರಲ್ಲಿ ಓಪನ್ ಆದ ತಕ್ಷಣ ನಿಮಗೆ ಇದರಲ್ಲಿ ಸಾಕಷ್ಟು ಆಪ್ಷನ್ ಇದೆ. ಇದ್ರ ಬಗ್ಗೆ ಒಂದೊಂದಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತೇನೆ. ಯಾವ ರೀತಿಯಾಗಿ ಮನಿ ಟ್ರಾನ್ಸ್ಫರ್ ಮಾಡ್ಬೋದು, ಯಾವ ರೀತಿಯಾಗಿ ಸ್ಟೇಟ್ಮೆಂಟ್ನ ತೆಗಿಬೋದು, ಯಾವ ರೀತಿಯಾಗಿ ಇದರಲ್ಲಿ UPI ಸರ್ವಿಸ್ ಮುಖಾಂತರ ಮನಿ ಕೂಡ ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು. ಸಾಕಷ್ಟು ಆಪ್ಷನ್ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಒಂದೊಂದಾಗಿ ನಾನು ಮುಂದಿನ ಒಂದು ವೀಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಬೇಕಿದ್ರೆ ನೋಡ್ಕೊಳ್ಬೋದು. ಇದರಲ್ಲಿ ನೀವು ಮೊಬೈಲ್ ರೀಚಾರ್ಜ್ ಹಾಗೆ ಎಲೆಕ್ಟ್ರಿಸಿಟಿ ಬಿಲ್ಲು ಹಾಗೆ ಎಲ್ಲ ಒಂದು ಮಾಡ್ಕೊಳ್ಬೋದು ನಿಮ್ಮ ಒಂದು ಅಕೌಂಟಿಂದ. ನಂತರ ನೀವು ಅಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಚೆಕ್ನ ಮಾಡ್ಬೋದು. ಅಲ್ಲಿ ಮಿನಿ ಸ್ಟೇಟ್ಮೆಂಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿದರೆ ನಿಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಪ್ರತಿಯೊಂದು ನಿಮಗೆ ಇದರಲ್ಲಿ ಆನ್ಲೈನಲ್ಲಿ ಸಿಗುತ್ತೆ. ಅದನ್ನು ಕೂಡ ನೀವು ತೆಗೆದುಕೊಳ್ಬೋದು. ನೋಡ್ಬೋದು ಕ್ರೆಡಿಟ್ ಹಾಗೆ ಡೆಬಿಟ್ ಅಮೌಂಟ್ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.